ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ದಾವಣಗೆರೆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಒಂದಷ್ಟು ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಇಲ್ಲಿ ನೇಮಕಾತಿಗೆ ಕರೆದಿರುವಂಥದ್ದು. 27ನೇ ತಾರೀಕಿಗೆ ಇದು ಆದೇಶ ಪ್ರಕಟಣೆಯಾಗಿದೆ. ಇಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ದಾವಣಗೆರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಕಿರಿಯ ಫಾರ್ಮಸಿಸ್ಟು ಮತ್ತು ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಹುದ್ದೆಗಳ ಭರ್ತಿಗಾಗಿ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ನೇಮಕಾತಿ ಮಾಡಿಕೊಳ್ಳೋ ಬಗ್ಗೆ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ನೇರ ಸಂದರ್ಶನ ಇದೆ ನೋಡಿ. ಇಂಪಾರ್ಟೆಂಟ್, ಇಲ್ಲಿ ಅಪ್ಲಿಕೇಶನ್ ಹಾಕುವ ಹಾಗೆ ಇಲ್ಲ, ಆನ್ಲೈನು ಕೂಡ ಇಲ್ಲಿ ಅಪ್ಲಿಕೇಶನ್ ಆಗುವುದಿಲ್ಲ. ಡೈರೆಕ್ಟ್ ನೀವೇನು ಮಾಡಬೇಕಂತಂದ್ರೆ, ಆಸಕ್ತಿ ಇರುವಂಥ ಅಭ್ಯರ್ಥಿಗಳು 4/8/2026 ಬೆಳಗ್ಗೆ 11 ಗಂಟೆಗೆ ಇಂದ 2 ಗಂಟೆವರೆಗೆ ನೇರ ಸಂದರ್ಶನ, ವಾಲ್ಕಿನ್ ಇಂಟರ್ವ್ಯೂ ಇರುತ್ತೆ. ಅರ್ಜಿ ಗಿರ್ಜಿ ಏನಿರೋದಿಲ್ಲ, ಅದಕ್ಕೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. 4ನೇ ತಾರೀಕಿಗೆ ನೀವು ಇಂಟರ್ವ್ಯೂಗೆ ಹೋಗ್ಬೋದು. ಎಲ್ಲಿಪ್ಪ ಅಂತಂದರೆ, ದಾವಣಗೆರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಗೆ ಹಾಜರಾಗಲು ತಿಳಿಸಲಾಗಿದೆ. ಸಂದರ್ಶನ ಬರಬೇಕಾದ್ರೆ ಎಲ್ಲ ಮೂಲ ದಾಖಲಾತಿ, ಒರಿಜಿನಲ್ ಡಾಕ್ಯುಮೆಂಟ್ಸು, ಮೀಸಲಾತಿ ಎಲ್ಲ ತೊಗೊಂಡು ಬರಬೇಕು. ಆಮೇಲೆ ಒಂದು ಸೆಟ್ ಜೆರಾಕ್ಸನ್ನು ಕೂಡ ತೊಗೊಂಡು ಹೋಗಬೇಕಾಗತ್ತೆ. ಹುದ್ದೆಗಳು ಇಲ್ಲಿ ಫಾರ್ಮಸಿಸ್ಟು 15 ಹುದ್ದೆಗಳನ್ನು ಕೊಟ್ಟರೆ, ಇದಕ್ಕೆ ಡಿ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು. ಸ್ಯಾಲ್ರಿ ಆ್ಯಸ್ ಪರ್ ದ ನಿಯಮಾನುಸಾರ ಕೊಡ್ತೀವಿ ಅಂತ ಹೇಳಕ್ಕೆ ನಿಗದಿಪಡಿಸಿರೋದು. ಏನಪ್ಪ ಅಂದರೆ ನಿಯಮಾನುಸಾರ ಅಂದರೆ, ಈಗ ಸರ್ಕಾರ ಏನು ನಿಗದಿಪಡಿಸಿದೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಲ್ಯಾಬ್ ಟೆಕ್ನಿಷಿಯನ್ ಒಂದು ಹುದ್ದೆ ಕೊಟ್ಟಿದ್ದಾರೆ. ಇದಕ್ಕೆ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು. ಬರಬೇಕಾದ್ರೆ ಏನು ತೊಗೋಬೇಕಂತಂದರೆ, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಮತ್ತು ಡಿಪ್ಲೊಮಾ, ಡಿಗ್ರಿ ಸರ್ಟಿಫಿಕೇಟ್ ಏನದಾವೆ ನಿಮ್ಮ ಅವೆಲ್ಲ ಪ್ರಮಾಣ ಪತ್ರಗಳನ್ನು ಮತ್ತು ಪಾಸ್ಪೋರ್ಟ್ ಸೈಜ್ 2 ಫೋಟೋಗಳನ್ನು ತೊಗೊಂಡು ಬರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಹೆಚ್ಚಿನ ವಿವರಗಾಗಿ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಇದು ಕೂಡ ಕಾಲ್ ಮಾಡಿ ಕೇಳ್ಬೋದು. ಇದು ಪ್ಯೂರ್ ನೇಮಕಾತಿ ಪ್ರಕ್ರಿಯೆ, ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಈ ಒಂದು ಮಾಹಿತಿ ಬೇಕಂತಂದರೆ, ನೀವು ನನಗೆ ದಾವಣಗೆರೆ ಜಿಲ್ಲೆದು PDF ಅಂತ ಕಳಿಸಿದರೆ, ನಿಮ್ಗೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದರೆ, ಪರ್ಸನಲ್ ಮೆಸೇಜ್ ಮಾಡಿದರೆ ಈ ಒಂದು PDFನ ಶೇರ್ ಮಾಡ್ತೇನೆ.